ಥೀಮ್ ಪಾರ್ಕ್ ಹೆಸರಿನಲ್ಲಿ ಭೂಮಿಯನ್ನ ಕೇಳಿದ್ದಂತಹ ಯಡಿಯೂರಪ್ಪ ಅವರ ಸರ್ಕಾರ ಇವತ್ತು ಡಿಕೆ ಸರ್ಕಾರ ಹೆಲಿಪೋರ್ಟ್ಗೋಸ್ಕರ ಜಮೀನನ್ನ ಕೇಳ್ತಾ ಇದೆಯಂತೆ. ಹಂಪಿ ಕನ್ನಡ ವಿವಿ ಭೂಮಿ ಮೇಲೆ ಹಾಗಾದ್ರೆ ಸರ್ಕಾರದ ಕಣ್ಣು ಬಿದ್ದಿದ್ಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಹೆಲಿಪೋರ್ಟ್ ನಿರ್ಮಾಣಕ್ಕೆ ಜಮೀನನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕೆಎಸ್ಐಐಡಿಸಿ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ವಿವಿಯಲ್ಲಿರುವಂತಹ ಹೆಲಿಪ್ಯಾಡ್ ಅನ್ನ ಹೆಲಿಪೋರ್ಟ್ ಮಾಡುವ ಗುರಿಯನ್ನ ಹೊಂದಿತ್ತು. ಹಂಪಿ ಕನ್ನಡ ವಿವಿ ಭೂಮಿ ಕೊಡಲೇಬಾರದು ಅಂತೇಳಿ ನಿರ್ಧಾರವನ್ನ ಮಾಡಿದೆ. ಸಿಂಡಿಕೇಟ್ ನಿರ್ಣಯವನ್ನ ತೆಗೆದುಕೊಂಡಿದೆ. ಸಿಂಡಿಕೇಟ್ ತೀರ್ಮಾನವನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಕೂಡ ಮಾಡಲಾಗಿದೆ. ಕನ್ನಡ ವಿವಿ ಭೂಮಿ ಉಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಿಂಡಿಕೇಟ್ ಮಾಡಿಕೊಂಡಿದೆ. ಒಂದು ಕಡೆ ಈ ಹಿಂದೆ 2013 ಈ ಹಿಂದೆ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಸರ್ಕಾರ ಇಲ್ಲಿ ನಮಗೆ ಭೂಮಿ ಬೇಕು ಅಂತೇಳಿ ಕೇಳಿತ್ತು. ಈಗ ಅದೇ ಒಂದು ಜಾಗವನ್ನ ಡಿಕೆ ಸರ್ಕಾರ ಕೂಡ ಕೇಳ್ತಾ ಇದೆ ಅಂತೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ರಿಪೋರ್ಟರ್ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕನ್ನಡದ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಭಾಷೆಯ ಸಂಶೋಧನೆಗೆ ಜನ್ಮ ತಾಳಿರ್ತಕ್ಕಂತಹ ಏಕೈಕ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹೆಲಿಪೋರ್ಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಬಳಿ ಇರತಕ್ಕಂತಹ ಐತಿಹಾಸಿಕ ಹಂಪಿ ವಿಶ್ವವಿದ್ಯಾಲಯದ ಒಂದು ಹೆಲಿಪ್ಯಾಡ್ ನ ಬಳಿ ನಾನು ಇರ್ತಕ್ಕಂಥದ್ದು. ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಏನಿತ್ತು, ಏನು ಸಿದ್ದರಾಮಯ್ಯ ಯಡಿಯೂರಪ್ಪನವರ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ 80 ಎಕರೆ ಭೂಮಿಯನ್ನ ಅಂದಿನ ಸರ್ಕಾರ ಒಂದು ಪ್ರಪೋಸಲ್ ಅನ್ನ ಕಳಿಸಿತ್ತು. ಆಗ ಕೂಡ ಸಾಕಷ್ಟು ಹೋರಾಟಗಳು ಮಾಡಿ ಆ ಭೂಮಿಯನ್ನ ಕೊಡ್ಲಾರ್ದಂಗೆ ಇವತ್ತು ವಿಶ್ವವಿದ್ಯಾಲಯಕ್ಕೆ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇವತ್ತು ಕೂಡ ವಿಶ್ವವಿದ್ಯಾಲಯದ ಭೂಮಿ ಉಳಿಬೇಕು, ಅದರ ಜೊತೆಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ, ಅದರ ಜೊತೆಗೆ ವಿಶ್ವವಿದ್ಯಾಲಯ ಅಂದ್ರೆ ಕೇವಲ ಬರೀ ವಿಶ್ವವಿದ್ಯಾಲಯ ಅಲ್ಲ, ಇದು ದಟ್ಟ ಕಾಡು. ಈ ಕಾಡಲ್ಲಿ ಹಲವು ಪ್ರಾಣಿ ಪಕ್ಷಿಗಳು ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಒಂದು ಇದು ಸಂಪದ್ಭರಿತವಾದಂತಹ ಪ್ರಕೃತಿಯ ಸೊಬಗು. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೆಲಿಪೋರ್ಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಯಾವುದೇ ರೀತಿಯ ಬೆಂಬಲ ಇಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂತಹ ಏನು ವಿಶ್ವವಿದ್ಯಾಲಯದಲ್ಲಿ ಹೆಲಿಪೋರ್ಟ್ ನಿರ್ಮಾಣಕ್ಕೆ ಅವಕಾಶ ಇಲ್ಲ. 10 ಎಕರೆ ಜಮೀನನ್ನ ನಾವು ಕೊಡೋದಿಲ್ಲ ಅಂತಕ್ಕಂತಹ